ಹಾಯ್ ವೀಕ್ಷಕರೇ, ನಮಸ್ತೆ ಎಲ್ಲರಿಗೂ. ಸಕುಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮೂಲಂಗಿ ಬಜ್ಜಿ ಅಥವಾ ಜಜ್ಜು ಮೂಲಂಗಿ ಅಂತಾರೆ, ಒಬ್ರೊಬ್ಬರು ಒಂದೊಂದು ಥರ ಕರೀತಾರೆ. ಅದಕ್ಕೆ ಏನು ಮಾಡೋದು ಅಂತ ಹೇಳ್ತೀನಿ. ಇದು ಒಂದು ಬೋಲ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಒಗ್ಗರಣೆ ಕರಿಬೇವಿನ ಸೊಪ್ಪು, ಇದು ರುಬ್ಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 5-6 ಹಸಿಮೆಣಸು, ಒಂದು ಸಣ್ಣದ ಹುಣಸೆಹಣ್ಣು, ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು ಬೋಲು ಮೂಲಂಗಿನ ಸಿಪ್ಪೆ ತೆಗೆದು ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದು ಏನು ಮಾಡೋದು ಅಂತ ಹೇಳ್ತೀನಿ. ಇದು ಕುರುಶಣಿ ಅಂತಾರೆ, ಕೆಲವರು ಹುಚ್ಚೆಳ್ಳು ಅಂತಾರೆ. ಇದು ಅಷ್ಟೇ ಹುರಿದು ರೆಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದು ಜೀರಿಗೆ ಕೂಡ ರುಬ್ಬಲಿಕ್ಕೇನೆ. ಇದು ರುಬ್ಬೋದಕ್ಕೆ ಹೆಂಗೆ ಹಾಕ್ಕೊಳ್ಳೋದು ಅಂತ ಈಗ ನಿಮಗೆ ತೋರಿಸ್ತೀನಿ. ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ತೋರಿಸಿದ್ನಲ್ಲ, ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಜೀರಿಗೆ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಹುಣಸೆಹಣ್ಣು. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕಮ್ಮಿ ಆದರೆ ಆಮೇಲೆ ನೋಡಿ ಹಾಕ್ಕೊಬೋದು. ಫಸ್ಟು ಮೊದಲನೇ ಸ್ಟೆಪ್ಪು, ಇದಿಷ್ಟು ನೈಸಾಗಿ ರುಬ್ಕೊಂಬರ್ಬೇಕು. ಇದು ರುಬ್ಕೊಂಬರ್ತೀನಿ. ಈಗ ನೋಡಿ ರುಬ್ಕೊಂಬಂದಿದ್ದೀನಿ. ನೋಡಿ ಇಷ್ಟು ನೈಸಾದರೆ ಸಾಕಿದು, ಇಷ್ಟು ನೈಸಾಗಿದೆ. ಈಗ ಇದಕ್ಕೆ ಮೂಲಂಗಿನ ಹಾಕ್ಕೊತಾ ಇದ್ದೀನಿ. ಇದನ್ನು ತುಂಬ ಬೇಡ, ಒಂದು ಸ್ವಲ್ಪ ಗಜ್ಜಿ ಬಿಜ್ಜಿ ಆದರೆ ಸಾಕು. ಸ್ವಲ್ಪ ಹಂಗೆ ಬಾಯಿಗೆ ಸಿಗಬೇಕು ಮೂಲಂಗಿ, ಅಷ್ಟಾದರೆ ಸಾಕು. ಇದೊಂದು 2 ರೌಂಡ್ ಹಿಂಗೆ ಇದು ಹೊಡಿಸ್ಕೊಂಡು ಬರ್ತೀನಿ. ನೋಡಿ ಈ ಹದಕ್ಕೆ ಬಂದರೆ ಸಾಕು ಮೂಲಂಗಿ, ಆಯಿತಾ. ಈಗ ನಾವು ಈ ಟೈಮಲ್ಲಿ ಈ ಕುರುಶಣಿ ಅಂತ ಹೇಳಿದ್ನಲ್ಲ, ಇದನ್ನು ಹಾಕ್ಕೊಂಡಷ್ಟೇ 1-2 ಸಲ ಹಿಂಗೆ ತಿರ್ಸ್ಕೊಂಬಂದರೆ ಸಾಕು. ಉತ್ತರ ಕರ್ನಾಟಕದ ಕಡೆ ಎಲ್ಲ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ, ಮುಳುಗಾಯಿ ಪಲ್ಯಕ್ಕೆ, ಎಣ್ಗಾಯಿಗೆಲ್ಲ. ಈ ಕಡೆ ಗೊತ್ತಿಲ್ಲ ನನಗೆ. ನಾವು ಈ ಬಜ್ಜಿಗೆ ಮುಳುಗಾಯಿ ಎಣ್ಗಾಯಿ ಪಲ್ಯಕ್ಕೆ ಯೂಸ್ ಮಾಡ್ತೀವಿ. ಇದನ್ನೊಂದು 2 ರೌಂಡ್ ಹೊಡೆಸ್ಕೊಂಬರ್ತೀನಿ. ಇದಾಗಿದೆ, ಒಂದು ಬೋಲಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ತುಂಬ ನೀರು ಹಾಕೋದು ಏನು ಬೇಡ. ತುಂಬ ಚೆನ್ನಾಗಿರುತ್ತೆ, ಬಿಸಿ ಅನ್ನಕ್ಕೆ, ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ ಇದು. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅಷ್ಟೇ, ಸಾಕಿದು. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಕೊಂಬರೋಣ. ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಸಾಕು ಅಷ್ಟೇ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಆಗಿದೆ. ಈಗ ಮೂಲಂಗಿ ಬಜ್ಜಿ ನೋಡಿ, ನೀವೊಂದು ಸಲ ಚೆನ್ನಾಗಿ ನೋಡಿ ಟ್ರೈ ಮಾಡಿ. ಚೆನ್ನಾಗಿ ಬಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಓಕೆ, ಬಾಯ್ ವೀಕ್ಷಕರೇ. ನೋಡಿ ಹೇಗಿದೆ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.